पंचायती नौकर संघಕ್ಕೆ कर्नाटक राज्य ग्राम पंचायती नौकर संघಕ್ಕೆ कर्नाटक राज्य ग्राम पंचायती नौकर संघಕ್ಕೆ ಗ್ರಾಮ ಪಂಚಾಯತಿ ನೌಕರರಿಗೆ ಕನಿಷ್ಠ ವೇತನ ಜಾರಿಗಾಗಿ ನಮ್ಮ ಹೋರಾಟ ಇವತ್ತು ನಡೆತಕ್ಕಂತ ಶಾಸಕರ ಮನೆ ಚಲೋ ಕಾರ್ಯಕ್ರಮ ಯಶಸ್ವಿ ಆಗಲಿ. ಶಾಸಕರ ಮನೆ ಮುಂದೆ ವಿಧಾನಸೌಧದಲ್ಲಿ ಈ ಕಾರ್ಯಕ್ರಮದ ಭಾಗವಾಗಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ದೈವು ಜೇನಕಾಂತ್ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಸರ್, ಏನು ಶಾಸಕರ ಮನೆಗೆ ಬಂತ ಅಲ್ಲಿ ಮಟ್ಟ ಬಂದು ಏನು ಮನವಿ ನೀಡಿದ್ರು? ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರ ಸಂಘ ರಾಜ್ಯ ಸಮಿತಿ CITU ನಮ್ಮ ಯಾದಗಿರಿಯಲ್ಲಿ ನಡೆದಂಥ ಸೆಪ್ಟೆಂಬರ್ 12, 13, 14 ಒಂದು ರಾಜ್ಯ ಸಮ್ಮೇಳನದಲ್ಲಿ ತೆಗೆದುಕೊಂಡ ತೀರ್ಮಾನದ ಭಾಗವಾಗಿ ಇಡೀ ಕರ್ನಾಟಕ ರಾಜ್ಯದ 224 ಶಾಸಕರ ಮನೆಗಳ ಮುಂದೆ ಮತ್ತು ಎಲ್ಲ MLCಗಳ ಮನೆಗಳ ಮುಂದೆ ಗ್ರಾಮ ಪಂಚಾಯಿತಿ ನೌಕರರ ಬೇಡಿಕೆಗಳಿಗಾಗಿ ಒತ್ತಾಯಿಸಿ ಚಳಿಗಾಲ ಅಧಿವೇಶನದಲ್ಲಿ ನೀವೆಲ್ಲರೂ ಪಂಚಾಯಿತಿ ನೌಕರರ ಪರವಾಗಿ ಧ್ವನಿ ಎತ್ತಬೇಕನ್ನುವಂಥ ಒಂದು ಒತ್ತಾಯ ಮಾಡಿ ಮನವಿಗಳನ್ನು ಕೊಡಬೇಕು ಅನ್ನುವಂಥದ್ದು ಏನು ಕರೆ ಕೊಟ್ಟಿದ್ದರು, ಆ ಕರೆ ಕೊಟ್ಟಿದ್ದರ ಭಾಗವಾಗಿ ಇವತ್ತು ನಾವು ರಾಮನಗರದ ಶಾಸಕರ ಮನೆ ಮುಂದೆ ಪ್ರತಿಭಟನಾ ಮೆರವಣಿಗೆ ಮೂಲಕ ಬಂದು ಮನವಿಯನ್ನು ಕೊಟ್ಟು ಚಳಿಗಾಲ ಅಧಿವೇಶನದಲ್ಲಿ ನಾವು ಮಾತಾಡಬೇಕು ಅನ್ನುವಂಥ ಅವ್ರ ಉಪಸ್ಥಿತಿಯಲ್ಲಿ ಅವರ ಸಹೋದರರಿಗೆ ಕೊಟ್ಟು ಅವ್ರು ಬಂದ ಮೇಲೆ ಮಾತಾಡಬೇಕು ಅಂತೇಳಿ ಅವ್ರು ಈಗಾಗಲೇ ಗೆಳೆಯರ ಬಂದ ಮೇಲೇನು ಮಾತಾಡಿ ಒಂದು ಮನವಿಯನ್ನು ಕೊಟ್ಟಿವಿ. ನಮ್ಮ ಪ್ರಮುಖ ಬೇಡಿಕೆಗಳು ಏನಂತಂದರೆ ಗ್ರಾಮ ಪಂಚಾಯಿತಿ ನೌಕರರಿಗೆ ಸರ್ಕಾರಿ ನೌಕರರು ಎಂದು ಪರಿಗಣಿಸಬೇಕು ಅನ್ನುವಂಥದ್ದು ಒಂದು ಪ್ರಮುಖವಾದಂಥ ಬೇಡಿಕೆ. ಎರಡನೇದು ಸೇವಾ ಜ್ಯೇಷ್ಠತೆಯ ಆಧಾರದಲ್ಲಿ ನಮಗೆ ವೇತನ ನಿಗದಿಯಾಗಬೇಕು ಅಂತೇಳಿ. ಮೂರನೇದು ಇವತ್ತಿನ ಬೆಲೆ ಏರಿಕೆ ಆಧಾರದಲ್ಲಿ ಕನಿಷ್ಠ ವೇತನ 36,000 ರೂಪಾಯಿ ಕೊಡಬೇಕು ಅಂತೇಳಿ. ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸ್ವಚ್ಛವಾಹಿನಿಯವರು ಏನು ಕೆಲಸ ಮಾಡಾಕ್ತಾರೆ ಆ ಸ್ವಚ್ಛವಾಹಿನಿ ನೌಕರರಿಗೆ ಪಂಚಾಯಿತಿ ನೌಕರರು ಎಂದು ಪರಿಗಣಿಸಬೇಕು ಮತ್ತು ಅವರಿಗೂ ಕನಿಷ್ಠ ವೇತನವನ್ನು ನಿಗದಿ ಮಾಡಬೇಕು ಅನ್ನುವಂಥದ್ದು. ಮತ್ತು ಪ್ರತಿಯೊಂದು ಪಂಚಾಯಿತಿಗೆ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರ ಹುದ್ದೆಯನ್ನು ತುಂಬಬೇಕು ಅನ್ನುವಂಥ ಈ ರೀತಿಯ ಪ್ರಮುಖವಾದಂಥ ಬೇಡಿಕೆಗಳನ್ನು ಇಟ್ಕೊಂಡಿವಿ. ಹೀಗಾಗಿ ನಮಗೆ 17 ಬೇಡಿಕೆಗಳಿದಾವು. ಅದರಲ್ಲಿ ಈ 6 ಪ್ರಮುಖ ಬೇಡಿಕೆಗಳ ಪರವಾಗಿ ಇಡೀ ಕರ್ನಾಟಕ ರಾಜ್ಯದ ಮತ್ತು ಬೆಳಗಾಂ ಜಿಲ್ಲೆಯ ಬೆಳಗಾಂ ಜಿಲ್ಲೆಯಲ್ಲಿ ಡಿಸೆಂಬರ್ 18ರಂದು 18ರಿಂದ 19ರವರೆಗೆ ಏನು ಚಳಿಗಾಲ ಅಧಿವೇಶನ ನಡೆಯಕತ್ತೈತಿ, ನಾನು ರಿಕ್ವೆಸ್ಟ್ ವಿನಂತಿ ಮಾಡ್ಕೊಳಕ್ತೀನಿ ಬೆಳಗಾಂ ಜಿಲ್ಲೆಯ ಎಲ್ಲ MLCಗಳಿಗೆ ಮತ್ತು ಎಲ್ಲ ಶಾಸಕರಿಗೆ ವಿನಂತಿ ಮಾಡ್ಕೊಳಕ್ತೀನಿ. ಈಗಾಗಲೇ ನಿಮಗೆಲ್ಲರಿಗೂ ಮನವಿಗಳನ್ನು ನಮ್ಮ ಪಂಚಾಯಿತಿ ನೌಕರರು ಬಂದು ಕೊಟ್ಟಿರ್ಬೋದು. ದಯವಿಟ್ಟು 8ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೆ ನಡೆಯುವಂಥ ಚಳಿಗಾಲ ಅಧಿವೇಶನದಲ್ಲಿ ಈ ಪಂಚಾಯಿತಿ ನೌಕರರ ಪ್ರಮುಖ ಬೇಡಿಕೆಗಳಿಗಾಗಿ ತಾವು ಅಧಿವೇಶನದಲ್ಲಿ ಧ್ವನಿ ಎತ್ತಬೇಕು ಅಂತೇಳಿ ನಾನು ಗ್ರಾಮ ಪಂಚಾಯಿತಿ ನೌಕರ ಸಂಘದ ಪರವಾಗಿ ಕಳಕಳಿಯಾಗಿ ವಿನಂತಿ ಮಾಡುತ್ತೇನೆ. ನಮಸ್ಕಾರ.